ಹಾಯ್ ಹೆಲೋ ಸ್ಟಾರ್ಸ್, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರಾಯಲ್ ಬಾಸ್ ಟಿವಿಗೆ. ನಿನ್ನೆ ನಿಮಗೆ ಎಲ್ಲರಿಗೂ ತಿಳಿದ ಹಾಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೆದಿದೆ. ಅದರಲ್ಲಿ ನಮ್ಮ RCBಯ ಹುಲಿ ಕಿಂಗ್ ಕೊಹ್ಲಿ ಅವರು 100 ಬಾರಿಸಿದ್ದಾರೆ. ಇದಕ್ಕಾಗಿ ನಾವು ಅವರಿಗೆ ಪಾಕಿಸ್ತಾನ ಕಬಾಫ್ ಎಂದು ಕರೆಯುತ್ತೇವೆ. ಅದನ್ನು ನಿನ್ನೆ ಮತ್ತೆ ಅವರು ಸಾಬೀತುಪಡಿಸಿದ್ದಾರೆ. ಥರ್ಡ್ ಬ್ಯಾಟಿಂಗ್ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟ ಕಿಂಗ್ ಕೊಹ್ಲಿ 100 ರನ್ಸ್ಗಳನ್ನು ಬಾರಿಸುವ ಮೂಲಕ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿದ್ದಾರೆ. ಅವರ ಆ ಸೆಂಚುರಿ ಎಷ್ಟೋ ಹೃದಯಗಳ ಸಂತೋಷಕ್ಕೆ ಕಾರಣವಾಗಿದೆ. ನಮ್ಮ ಕನ್ನಡಿಗರಂತೂ ನಿನ್ನೆ ಹಬ್ಬನೇ ಆಚರಣೆ ಮಾಡಿರ್ತಾರೆ. ಯಾವತ್ತಿದ್ರೂ ಕೂಡ ಕೊಹ್ಲಿಯವರ ಆರ್ಭಟ ನಿಲ್ಲೋದಿಲ್ಲ. ಅವರು ಯಾವತ್ತಿಗೂ ಹುಲಿಯಂತೆ ಆರ್ಭಟಿಸ್ತಾರೆ. ಅವರಂತೆ ಮುಂದೆ ಯಾರು ಆಗುತ್ತಾರೋ ಗೊತ್ತಿಲ್ಲ. ಆದರೆ ಈಗಂತೂ ಯಾರು ಅವ್ರ ಹತ್ರ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿರಾಟ್ 80 ಜರ್ಸಿ ನಂಬರ್ ಇಂದಲೇ ತುಂಬ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಫೀಲ್ಡಿಂಗ್ ಕೂಡ ನಮ್ಮ ಹುಲಿ ಬೆಂಕಿಯಾಗಿ ಮಾಡಿದೆ. ನೀವೇ ನೋಡಿ, ಇದೇ ಅವರ ಫೀಲ್ಡಿಂಗ್ ಎಫರ್ಟ್. ಇನ್ನು ಮುಂದೆ ಕೂಡ ನೋಡ್ತಾನೆ ಇರ್ತೀರ. ನಮ್ಮ ಇಂಡಿಯಾದ 2 ಕ್ಯಾಪ್ಟನ್ಸ್ ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ಜೋಡೆತ್ತುಗಳು. ಕೊಹ್ಲಿ ಆಡಕ್ಕೆ ಬಂದ ಅಂದರೆ ದಾಖಲೆಗಳ ಪುಡಿ ಮಾಡ್ತಾನೆ. ರೆಕಾರ್ಡ್ಸ್ ಅಂತೂ ಲೆಕ್ಕನೇ ಇಲ್ಲ ಗುರು. ಅವನಿಗೆ 14,000 ರನ್ಗಳನ್ನ ಇಷ್ಟು ಸ್ಪೀಡಾಗಿ ಹೊಡೆದಿದ್ದಾನೆ. 100 ಅಂತೂ 82 ಆಗಿಬಿಟ್ಟಿದೆ. ಇನ್ನು ಏನೇನು ಬಾಕಿ ಇದೆ ನೋಡೋದು ತುಂಬಾ ಹೊಡಿತಾರೆ. ನೋಡ್ತಾನೆ ರೀ. ವಿರಾಟ್ ಕೊಹ್ಲಿ ಆಫ್ಟರ್ ಫಿನಿಶಿಂಗ್ ದ ಮ್ಯಾಚ್ ನೋಡಲು 2 ಕಣ್ಣು ಕೂಡ ಸಾಲದು. ಗಂಭೀರಂತೂ ಕಾವರೆ. ದೇಶ ಸೇವೆಯೇ ಈಶ ಸೇವೆಯು ಕಾದಾಡಿ, ದೇಹ ಅಳಿದರೂ ದೇಶ ಉಳಿಯಲಿ ಹೋರಾಡಿ.